ಸೂರ್ಯವಂಶದ ದೊರೆ ಸಗರ ಚಕ್ರವರ್ತಿ ಬಗ್ಗೆ ಒಂದು ಕತೆ. ಸಗರ ಚಕ್ರವರ್ತಿ ಬಾಹುರಾಜನ ಮಗ. ಸೂರ್ಯವಂಶದ ಪರಂಪರೆಯ ರಾಜರೆಲ್ಲ ತುಂಬ ಧರ್ಮಿಷ್ಠರಾಗಿದ್ದರು, ಶೂರರು, ವೀರರು, ನ್ಯಾಯ ನೀತಿ ಎಲ್ಲ ಟಾಪ್ ಕ್ಲಾಸ್. ಆದರೆ ಸಗರ ಚಕ್ರವರ್ತಿಯ ತಂದೆ ಅವನು ಒಂದು ಸ್ವಲ್ಪ ವ್ಯಸನಿಯಾಗಿದ್ದ. ವ್ಯಸನಿ ಅಂದರೆ ಕೆಟ್ಟ ಅಭ್ಯಾಸ, ಕುಡಿತ, ಜೂಜು, ಇದರಲ್ಲೆಲ್ಲ ತುಂಬ ತನ್ನನ್ನು ತಾನೇ ತೊಡಗಿಸ್ಕೊಂಡ್ಬಿಟ್ಟಿದ್ದ. ಸೊ ಹಾಗಾಗಿ ಅವನದು ಧರ್ಮ ಪರಿಪಾಲನೆ ಇದೆಯಲ್ಲ ಅದು ಹೊಟ್ಟೋಯ್ತು. ಸೊ ಅವನ ಸುತ್ತಮುತ್ತ ಇದ್ದಂತಹ ಶತ್ರು ರಾಜರು, ಅಧರ್ಮಿಗಳವರೆಲ್ಲ, ಶಕರು, ಕಾಂಬೋಜರು, ಪಲ್ಲವರು, ಇವರೆಲ್ಲ ಬಾಹುರಾಜನ್ನ ಸುಲಭವಾಗಿ ಸೋಲಿಸ್ಬಿಟ್ಟು ಅವನನ್ನು ರಾಜ್ಯಭ್ರಷ್ಟನಾಗಿ ಮಾಡಿಬಿಡ್ತಾರೆ. ಸೊ ಬಾಹುರಾಜ ಸೋತೋಗಿ ತನ್ನ ರಾಜ್ಯ ಬಿಟ್ಟು ತನ್ನ ಹೆಂಡತಿರ ಸಮೇತ ಪರಿವಾರದೊಟ್ಟಿಗೆ ಕಾಡಿಗೆ ಹೊರಟೋಗ್ಬಿಡ್ತಾನೆ. ಕಾಡಿನಲ್ಲಿ ಔರ್ವ ಮಹರ್ಷಿಗಳು ಅಂತ ಇರ್ತಾರೆ. ಔರ್ವ ಮಹರ್ಷಿಗಳು ತುಂಬ ದೊಡ್ಡ ತಪಸ್ವಿಗಳು, ಜ್ಞಾನಿಗಳು, ಮಹಾದೊಡ್ಡ ತೇಜಸ್ವಿಗಳು. ಸೊ ಅವರ ಆಶ್ರಮಕ್ಕೆ ಹೋಗಿ ತನ್ನ ಕಷ್ಟಗಳು ಹೇಳ್ಕೊತಾನೆ, ಹೀಗಾಯಿತು ಅಂತ. ಮೊದಲೇ ಅವನು ವ್ಯಸನಿ. ಸೊ ಹಾಗಾಗಿ ಅವನಿಗೆ ತನ್ನ ಧರ್ಮ ಪರಿಪಾಲನೆ ಬಿಟ್ಬಿಟ್ಟಿದ್ದ. ಹಾಗಾಗಿ ಇದಾದ. ಅದು ಸೋತಿದ್ದು ಯಾರಿಂದ? ಅಧರ್ಮಿಗಳಿಂದ. ತನ್ನ ಶತ್ರು ದೇಶದ ರಾಜರು ಅಧರ್ಮಿಗಳು. ಅದೇ ನಾ ಹೇಳಿದ್ನಲ್ಲ, ಶಕರು, ಕಾಂಬೋಜರು, ಪಲ್ಲವರು, ಅವರೆಲ್ಲ ಸೂರ್ಯವಂಶದ ದೊರೆಗಳ ಥರ ಧರ್ಮಿಷ್ಠರಾಗಿರಲಿಲ್ಲ. ಅವರು ಅಧರ್ಮದ ಮಾರ್ಗದಲ್ಲೇ ಇದ್ದರು ಅವರೆಲ್ಲ. ಸೊ ಅವರು ಇವನನ್ನು ಸೋಲಿಸ್ಬಿಟ್ಟು, ಸೊ ಔರ್ವ ಋಷಿಗಳ ಹತ್ರ ಬಂದು ತನ್ನ ಕಷ್ಟ ಹೇಳ್ಕೊತಾನೆ. ಆದರೂ ಔರ್ವ ಮಹರ್ಷಿಗಳು ಹೇಳ್ತಾರೆ, ಇರಲಿ, ಯೋಚನೆ ಮಾಡಬೇಡ, ಒಳ್ಳೆ ಟೈಮ್ ಬರುತ್ತೆ, ಈಗಲಾದರೂ ಸ್ವಲ್ಪ ಸರಿಯಾಗಿರೋದನ್ನು ಇದು ಮಾಡು, ನನ್ನ ಆಶ್ರಯದಲ್ಲಿರು ಅಂತಂದ್ಬಿಟ್ಟು ಅವರ ಆಶ್ರಮದ ಪಕ್ಕದಲ್ಲೇನೆ ಅವನಿಗೆ, ಅವನ ಹೆಂಡತಿಯರಿಗೆ ಮತ್ತು ಪರಿವಾರಕ್ಕೆ ಒಂದು ಮನೆ ಥರ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅವರ ಒಂದು ಆಶ್ರಯದಲ್ಲಿ, ಔರ್ವ ಮಹರ್ಷಿಗಳ ಆಶ್ರಯದಲ್ಲಿ ಅವನಿರ್ತಾನೆ. ಆ ಸಮಯದಲ್ಲಿ ಬಾಹುರಾಜನ ಮೊದಲನೇ ಪತ್ನಿ ಬಸರಿ ಆಗಿರ್ತಾಳೆ. ಸರಿ, ಇನ್ನು ಮಿಕ್ಕಿದ್ದು ಸೌತಿರು ಇದ್ದಾರಲ್ಲ, ಬಾಹುರಾಜನ ಇನ್ನು ಮಿಕ್ಕಿದ ಹೆಂಡತಿರು, ಅವ್ರಿಗೆ ಈ ಮೊದಲನೇ ಹೆಂಡತಿ ಬಗ್ಗೆ ಜಲಸಿ ಹುಟ್ಟಂತೆ, ಹೊಟ್ಟೆ ಉರಿ. ಓ, ಇವಳು ಗರ್ಭವತಿ ಆಗಿದ್ದಾಳೆ, ನಾವಿನ್ನೂ ಗರ್ಭವತಿ ಆಗಿಲ್ಲ, ಇವಳೇನಾರ ಮಗುನ ಹೆತ್ತುಬಿಟ್ರೆ ರಾಜನ ಪ್ರೀತಿ ಅವಳಿಗೆ ಹೋಗುತ್ತೆ, ನಮ್ಮನ್ನು ರಾಜ ಕಡೆಗಣಿಸ್ಬಿಡ್ತಾನೆ ಅಂತ ಸೌತಿರು ಮಾತ್ಸರ್ಯದಿಂದ ಆ ಮೊದಲನೇ ಹೆಂಡತಿ, ಬಾಹುರಾಜನ ಮೊದಲನೇ ಹೆಂಡತಿಗೆ ಆಹಾರದಲ್ಲಿ ವಿಷ ಹಾಕಿ ಕೊಟ್ಬಿಡ್ತಾರೆ. ಯಾರಿಗೂ ಗೊತ್ತಾಗಲ್ಲ ಅದು. ಸೊ ಅವಳು ಅಷ್ಟೇ ಗೊತ್ತಾಗದೆ ಅದನ್ನು ತೊಗೊಂಡ್ಬಿಡ್ತಾಳೆ, ವಿಷ ಹೊಟ್ಟೆಗೆ ಹೊಟ್ಟೋಗುತ್ತೆ. ಈ ವಿಚಾರ ಔರ್ವ ಮಹರ್ಷಿಗಳಿಗೆ ತಮ್ಮ ಜ್ಞಾನಶಕ್ತಿಯಿಂದ ಗೊತ್ತಾಗುತ್ತೆ. ಅವರು ತಮ್ಮ ವರದಿಂದ ಆ ಬಾಹುರಾಜನ ಮೊದಲನೇ ಹೆಂಡತಿ ಅವಳಿಗೆ ಮತ್ತು ಅವಳ ಗರ್ಭದಲ್ಲಿದ್ದಂಥ ಮಗುಗೆ ಯಾವ ತೊಂದರೆನೂ ಆಗದೆ ಇರೋ ಥರ, ಅಂದರೆ ವಿಷದಿಂದ ಯಾವ ಪ್ರಾಬ್ಲಮ್ಮೂ ಆಗದೆ ಇರೋ ಥರ ತಮ್ಮ ಶಕ್ತಿಯಿಂದ ಅವಳನ್ನು ಪ್ರೊಟೆಕ್ಟ್ ಮಾಡಿ ಅವಳು ನವಮಾಸ ತುಂಬಿ ಮಗುನ ಹಡಿತಾಳೆ. ಏನೂ ತೊಂದರೆ ಆಗಲ್ಲ. ಏಕೆಂದರೆ ಔರ್ವ ಋಷಿಗಳ ಒಂದು ಶಕ್ತಿ ಇರುತ್ತಲ್ಲ, ಆ ಮಗು ಜೊತೆ ಆ ಹೊಟ್ಟೆನಲ್ಲಿತ್ತಲ್ಲ ವಿಷ, ಅದು ಕೂಡ ಸುರಿದು ಆಚೆ ಹೋಗುತ್ತಂತೆ. ಅಂದರೆ ಅಷ್ಟು ದಿವಸ ಆ ವಿಷ ಆ ಮಗು ಜೊತೆನೇ ಇತ್ತು. ಆದರೆ ಮಗುಗೆ ಯಾವ ತೊಂದರೆನೂ ಮಾಡಲಿಲ್ಲ, ತಾಯಿಗೂ ಯಾವ ತೊಂದರೆನೂ ಮಾಡಲಿಲ್ಲ. ಔರ್ವ ಮಹರ್ಷಿಗಳ ಒಂದು ಶಕ್ತಿ, ಅದರ ಪ್ರಭಾವ. ಹಾಗಾಗಿ ಆ ಮಗುಗೆ ಸಗರ ಅಂತ ಹೆಸರಿಡ್ತಾರೆ. ಸಗರ ಅಂತಂದರೆ ಗರ ಅಂದರೆ ವಿಷ. ಸಗರ, ಗರದ ವಿಷದ ಒಟ್ಟಿಗೆ ಹುಟ್ಟಿದಂತಹ ಮಗು ಅಂತ ಸಗರ. ಈ ಸಗರ ಔರ್ವ ಮಹರ್ಷಿಗಳ ಒಂದು ಆಸರೆಯಲ್ಲಿ ಬೆಳೀತಾನೆ. ಅವರಿಂದ ಶಸ್ತ್ರ, ಶಾಸ್ತ್ರ ಎಲ್ಲ ವಿದ್ಯೆನೂ ಕಲಿತು ಒಂದು ಪ್ರಾಯಕ್ಕೆ ಬಂದಾಗ ಔರ್ವ ಮಹರ್ಷಿಗಳು
ಸಗರ ಚಕ್ರವರ್ತಿಯ ತಂದೆ ಬಾಹುರಾಜನಿಗೆ ಏನು ಅನ್ಯಾಯ ಆಯಿತು ಆ ಅಧರ್ಮಿಗಳಿಂದ ಅದನ್ನೆಲ್ಲ ವಿಸ್ತಾರ ಮಾಡ್ತಾರೆ. ನೋಡಿ, ಹಿಂಗಾಯಿತು ನಿಮ್ಮ ತಂದೆಗೆ, ಈಗ ನಿನ್ನ ರಾಜ್ಯನ ಮತ್ತೆ ನೀನು ಪಡ್ಕೋಬೇಕು, ನೀನು ಇವಾಗ ಸಶಕ್ತನಾಗಿದ್ದೀಯ. ಸಗರ ಚಕ್ರವರ್ತಿ ವೀರ ಪರಾಕ್ರಮಿ ಹೋಗಿ ಆ ಅಧರ್ಮಿಗಳು ಇದ್ರಲ್ಲ ಎಲ್ಲ ರಾಜರು, ಇವ್ರ ತಂದೆದು ಬಾಹುರಾಜನ ಒಂದು ರಾಜ್ಯನ ಕಬಳಿಸ್ಕೊಂಡಿದ್ರಲ್ಲ, ಅವರನ್ನೆಲ್ಲ ತಾನು ಒಂದು ಪಡೆ ಮಾಡಿಕೊಂಡು ಹೋಗಿ ಅವರನ್ನೆಲ್ಲ ಸೋಲಿಸಿ ಆ ರಾಜ್ಯನೆಲ್ಲ ಮತ್ತೆ ತನ್ನ ಕೈವಶ ಪಡ್ಕೊಂಡು ಅವರನ್ನೆಲ್ಲ ದೇಶ ಬಿಟ್ಟೆ ಓಡಿಸ್ಬಿಡ್ತಾನೆ. ಓಡಿಸಿ ಅವ್ರಿಗೆ ವಾರನ್ ಮಾಡ್ತಾನೆ, ನೀವೇನಾದರೂ ಬಾರ್ಡ್ರ್ ಕಾಲಿಟ್ಟರೆ ಬಿ ಕೇರ್ಫುಲ್, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಬಾರ್ಡರ್ ಕ್ರಾಸ್ ಮಾಡೋಂಗಿಲ್ಲ ನಮ್ಮ ದೇಶದ್ದು ಅಂತ ಅವ್ರಿಗೆ ಒಂದು ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟು ಹೆದರಿಸಿ ಅವ್ರನ್ನ ಓಡಿಸ್ತಾನೆ. ಸೊ ಹಾಗಾಗಿ ಔರ್ವ ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ಬೆಳೆದಂಥ ಸಗರ ಚಕ್ರವರ್ತಿ ಶೂರ, ವೀರ, ಪರಾಕ್ರಮಿ, ಧರ್ಮಿಷ್ಠ. ಅವನಿಗೆ 2 ಹೆಂಡತಿರು. ಮೊದಲನೇ ಹೆಂಡತಿಯಿಂದ 60,000 ಜನ ಮಕ್ಕಳಾಗ್ತಾರೆ. 2ನೇ ಹೆಂಡತಿಯಿಂದ ಒಬ್ಬ ಮಗ, ಅಸಮಂಜಸ ಅಂತ. ಇವರ ಕಥೆನ ಮುಂದಿನ ಸಂಚಿಕೆಯಲ್ಲಿ ನಾವು ವಿಸ್ತಾರ ಮಾಡೋಣ. ನಮಸ್ಕಾರ.